ನೀರ ಹನಿ ಹನಿಯಾಗಿ ತಳಗ ಬೀಳಕತ್ತು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಹೌದಪ್ಪ ಹೌದು. ಅವಾಗ ಮಕ್ಕಳು ಎದ್ದು ಕೇಳ್ತಾವ, ಏನಂತ? ಯವ್ವಾ ಯಾಕೆ ಕಳ್ಳಕತ್ತಿದಿ? ಹೌದು. ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೀಯ ತಾಯಿ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗುತ್ತೊಯ್ದು ನೆಲ ತೊಯ್ಲಿಕ್ಕತ್ತು. ಹೌದಪ್ಪ ಹೌದು. ಅನ್ನ ಕುದಿತು ಕುದ್ದಿರ್ತಕ್ಕಂತ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ಳು, ಮಕ್ಕಳಿಗೆ ಬಡಿಸ್ಬೇಕತ್ತಳ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು. ಪಾಪ ಹೆತ್ತು ಕರಳ ಭಗವಂತ ಇಂತ ಯಾಳೆ ಯಾವ ತಾಯಿಗೂ ತರಬೇಡ, ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ. ನಾ ಯಾವ ಜನ್ಮದಾಗ ಏನ್ ಅನ್ಯಾಯ ಮಾಡೀನಿ, ನನಗೆ ಇಂಥ ಶಿಕ್ಷಣ ಯಾಕೆ ಕೊಟ್ಟಿ ಭಗವಂತ ಹೇಳಿ ಹೆಣ್ಮಗಳು ದುಃಖ ಮಾಡ್ಲಕತ್ಲು. ಅವಾಗ ಗಂಡ ಹೇಳ್ತಾನ, ಏನ್ ಹೇಳ್ದ? ಸತಿ ಗಟ್ಟಿ ಧೈರ್ಯ ಮಾಡು. ಹೌದು. ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕು. ಹೌದು. ನಮ್ಮ ಮಕ್ಕಳು ಮಂದಿಗೆ ವಜ್ಜೆ ಆಗ್ತಾವ, ಮಂದಿಗೆ ಭಾರ ಆಗ್ತಾವ. ನಮ್ಮ ಮಕ್ಕಳು ಮಂದಿಗೆ ಭಾರ ಆಗೋದು ಬೇಡ, ಮಂದಿಗೆ ವಜ್ಜೆ ಆಗೋದು ಬೇಡ. ನಮ್ಮ ಸಂಗಟ್ಟೆ ಕರ್ಕೊಂಡು ಹೋಗುನು ಸತ್ಯ ತಿಳಿ ಇವನು ಹೆಣ್ತಿ ತೆಕ್ಕಿಗೆ ಬಿದ್ದಳ್ಳಕತ್ತ ಅಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು. ಹೌದು, ಗಟ್ಟಿ ಧೈರ್ಯ ಮಾಡಿ ಇಸದ ನಮ್ಮ ಮಕ್ಕಳಿಗೆ ಹಾಕಿದಳು. ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕಿಡಿ ಮರಿಯಾಗಿ ಮಧ್ಯಾಳಕತ್ತು ಮಕ್ಕಳು. ಹೌದು ಹೌದು. ನೆಲ ಸಾಲಲಾಯ್ತು, ಅದ್ಯಾಳಕತ್ತು, ಗಾಡಿಗೆ ಹೈಲಿಕತ್ತು. ಮಕ್ಕಳ ಹೈರಾಣ ನಾವೇಲಿ ನೋಡೋಣ, ಮಕ್ಕಳ ತ್ರಾಸ ನಾವೇಲಿ ನೋಡೋಣ. ಅವ್ರಕ್ಕಿಂತ ಮೊದಲು ನಾವೇ ಕಣ್ಣು ಮುಚ್ಚಬೇಕು, ಅವ್ರಕ್ಕಿಂತ ಮೊದಲು ನಾವೇ ಸೈಬೇಕಂತ ಹೇಳಿ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ತಾಯಿ ತಂದೆ ಸತ್ತ ಮ್ಯಾಲ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು. ಹೌದಪ್ಪ ಹೌದು. ಮನಿ ತುಂಬಾ ಹೆಣ ಬಿದ್ದು ಮನಿ ತುಂಬಾ ಹೆಣ ಬಿದ್ದು ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಇಲ್ಲೇ ಮಗಲನ ಮನೆ ನಮ್ಮ ಕಾಕಾಗ ಹೇಳ್ಬೇಕಂತೇಳಿ ಟೈಮ್ ರಾತ್ರಿ ಬಾರ ಆಗ್ಯದ. ಕಾಕತ್ತದ ಕೂಸ ಬಾಯಿಲೆ ರಗತ್ ಜಿಗ್ಲಿಕತ್ತದ. ಹೌದು, ಕಾಕ ಅಂತ ರಗತ್ ಜಿಗ್ಲಿಕತ್ತದ. ಕಾಕನ ಮನಿ ಸನಿ ಮಾಡ್ಕೊಳಕತ್ತದ. ಕಾಕನ ಮನಿ ಬತ್ತು ಕಾಕನ ಮನಿ ಬಾಕಲು ಬಿಡಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಕೂಸನು ಕಾಕನ ಹೊಸ್ತಲಕ್ಕೆ ತಲೆ ಕೊಟ್ಟು ಪ್ರಾಣ ಬಿಡ್ತು. ಮುಂಜಾನೆದ ಕಾಕ ಬಾಕಲು ತೆಗದ. ಹೌದು, ಬಾಕಲು ತೆಗದು ನೋಡತ್ತನ ಅಣ್ಣನ ಮಗ ಹೊಸ್ತಲಕ್ಕೆ ತಲೆ ಕೊಟ್ಟು ಮಲ್ಕೊಂಡದ ತಿಳ್ಕೊಂಡ. ಹೌದು, ಅಣ್ಣಗ ವೈನಿಗೆ ಬೈತಾನ, ಏನಂತ ಹೇಳಿ ನಮ್ಮ ಅಣ್ಣ ನಮ್ಮ ಮನಿ ಎಷ್ಟು ಹುಚ್ಚದಾರೋ. ಹೌದು, ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ, ಬಂಗಾರ ಅಂತ ಮಕ್ಕಳು ಕೊಟ್ಟನ. ಮಕ್ಕಳ ಖಬರಿಲ್ ನೋಡತ್ತೇಳಿ ಎತ್ತು ಇದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತನ. ಕೂಸು ಕಾಕನ ಕೈಯಾಗಿ ಹೆಡಕ್ ಹೋಗಿತ್ತು. ಹೌದು ಹೌದು. ಯಪ್ಪ, ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ, ನನ್ನ ಹೊಸ್ತಲಿಗೆ ತಲೆ ಕೊಟ್ಟು ಸತ್ತದ. ಹೌದು, ನಮ್ಮ ಅಣ್ಣ ನಮ್ಮ ವೈನಿ ಏನಾದ್ರೂ ತಿಳ್ಕೋಬಹುದು. ಹೌದು, ಮೊದಲು ಹೋಗಿ ನಮ್ಮ ಅಣ್ಣಗೆ ಹೇಳ್ಬೇಕಂತೇಳಿ ಅಣ್ಣ ವೈನಿ ಅಂತೇಳಿ ಬಂದು ಮನ್ಯಾಗ ಹಣಿಕೆ ಹಾಕದ. ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ದು, ಹೆಗ್ಗಣ ಎಣ್ಣಿನೂ ಅಲ್ಲೇ ಬಿದ್ದಿತ್ತು. ಹೌದಪ್ಪ ಹೌದು. ಕೂಸಿಗೆ ಅಲ್ಲೇ ಇಳಿಸಿ ಅಣ್ಣನ ಸನಿ ಬಂದತ್ತಾನ. ಏನಂತ? ಅಣ್ಣ ಎಂತ ಗಾತ್ ಮಾಡಿದ್ವು, ಹೌದು ಎಂತ ಕರ್ಮದಾಗ ಹಾಕಿದ್ವು, ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ಯಾಡ. ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ. ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ. ದೈವ ಸ್ವಲ್ಪ ವಿಚಾರ ಮಾಡ್ರಿ. ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ. ದೈವ ಸ್ವಲ್ಪ ವಿಚಾರ ಮಾಡ್ರಿ.
ವಿಚಾರ ಮಾಡಿ ನೂರ ವರ್ಷದ ಅಣ್ಣ ತಮ್ಮರು ಆಗದಂಗನಗಾರೆ ದೇವಾ ಸ್ವಲ್ಪ ವಿಚಾರ ಮಾಡಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಶ್ಯಾನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಸಾಲ ಸೋಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ನೋಕಾರಿ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಭರ್ಜರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಭರ್ಜರಿ ಯಪ್ಪ ಇನ್ನ ಮುಂದ ಕೇಳರಿ ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಜಯಂದ್ರಣ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ ನಿಮ್ಮ ಅಣ್ಣನ ಮಕ್ಕಳು ನಾಲ್ಕೈದು ಮನೆಯಾಗ ಸಾಕಾಗಿ ಹೋಗ್ಯಾದರಿ ಮುಚ್ಚುಕೊಂಡ ಮಲಿಗ್ಯಾಳ ಮಾರಿ ಸುತ್ತಮ್ಮ ಬೆಟ್ಟನ ಗಾಬಾರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಕ್ಕ ಬರ್ತಿದ ತೂರಿ ತೂರಿ
ಸ್ವಲ್ಪ ವಿಚಾರ ಮಾಡ್ರಿ ಕೂಡಿ ಹೋಗೋನು ತಮ್ಮ ಬ್ಯಾರೆಯಾಗುದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬ್ಯಾಡೋ ಅಡ್ಡದಾರಿ ಎಷ್ಟು ಹೇಳಿದರ ಹೊಟ್ಟೆ ಕೇಳಲಿಲ್ಲ ಮಂದಿಗೆ ನೆರಸಾನರಿ ಇವತ್ತ ಆಗ್ತಿ ನಂದನ ಬ್ಯಾರೆ ಮಾಡಿದ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತೋ ಬಿದ್ದವು ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿರ್ರಿ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಂತು ಬಿದ್ದವು ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿರ್ರಿ ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೇ ವರುಷ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೇ ಮಳೆಗಾಲದಾಗ ಹೊಟ್ಟೆ ಬೆಳಲಿಲ್ಲ ಹೊಲ ಹೈರ್ಯಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕೊಡದು ಮಲಗ್ಯಾನ ನಿತ್ಯಂಗ ಹತ್ತತಾದರಿ ಎಲ್ಲ ಭಯನ ಕೈ ತಂದರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳ್ಯಾಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಯಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳ್ಯಾಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೇ ತಮ್ಮರು ಆಗುದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೇ ಬಾಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚಾಗ್ಯವ ತಮ್ಮ ಔಷಧಿ ಇಸ್ಗುಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ
ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಬಾರಿ ಏ ಅನ್ನದೊಳಗ ಕಲಸಿ ಅಡಿಗೆ ಮಾಡೆಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುವುದು ಭಾರಿ ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೋರವರು ಚೈದ್ರ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ್ಟ ಪಟ್ಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ಮನಿತನದೊಳಗ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದಿದ್ರು ಹೌದು ಹೌದು ಗಂಡಸು ಮಕ್ಕಳು ಹುಟ್ಟಿ ಬಂದ ಕೂಡಲೇನೆ ಹಾ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಇತ್ತು ಸಣ್ಣ ತಮ್ಮಗ ಅಣ್ಣ ತಗೊಂಡು ತಿರುಗಾಳಕತ್ತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಹೌದು ಪರದೇಶ ಮಕ್ಕಳಿದ್ದು ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಬಡತನ ಪರಿಸ್ಥಿತಿ ಇತ್ತು ಅನ್ನದ ಕೊರತೆ ಬರ್ಲಕತ್ತು ಊಟದ ಕೊರತೆ ಬರ್ಲಕತ್ತು ಹಾಲಿನ ಕೊರತೆ ಬರ್ಲಕತ್ತು ಹೌದು ಹೌದು ಆ ಅನ್ನದ ಸಲುವಾಗಿ ಹಾಲಿನ ಸಲುವಾಗಿ ಹಾ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಿಕತ್ತ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜ್ವಾಕಿ ಮಾಡ್ತಿದ್ದ ಹೌದು ಹೌದು ತಮ್ಮ ಬೆಳೆದು 6 ವರ್ಷದವ ಅದ ಅಣ್ಣಿದ್ದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹೊಡಿದ ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಳಕತ್ತು ಹೌದು ಹಿಂದಿಂದ ಬಿಸಿಲಾಗ ತಿರ್ಗಾಡದ್ ನೋಡಿ ಅಣ್ಣತ್ತಾನ ಏನಂತ್ರಿ ನಾನು ಹೈರಾಣ ಆಗ್ಲಕತ್ತೀನಿ ಹೌದು ನನ್ನಂಗ ನನ್ನ ತಮ್ಮ ಹೈರಾಣ ಆಗಬಾರದು ಇವನಿಗೆ ನೆಳ್ಳಾಗಿಡಬೇಕು ಸುಖದಾಗಿಡ್ಬೇಕಂತ ಹೇಳಿ ತಮ್ಮಗ ಸಾಲಿಗೆ ಹಚ್ಚದ ಹೌದಪ್ಪ ಹೌದು ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ ಯಾರು ಅಣ್ಣ ಹೌದು 15 ಎಕರೆ ಹೊಲ ಗಳಿಸದ ತಮ್ಮಗ ರೊಕ್ಕ ತುಂಬಿದ ಸಾಲಿ ಕಲಿಸ್ತಿದ ಊರಾನ ಹಿರಿಯರ ಅಲ್ಲಕತ್ರು ಏನಂತ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದ 15 ಎಕರೆ ಹೊಲ ಗಳಿಸದ ದೊಡ್ಡವಾಗ್ಯಾನ ಹೌದು ಪ್ರಾಯಕ್ಕೆ ಬಂದಾನ ಹೌದು ಇವನಿಗೊಂದು ಲಗ್ನ ಮಾಡ್ಬೇಕಂತೇಳಿ ಊರಾನ ಹಿರಿಯರು ಎಲ್ಲಾರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ಳು ದೇವ್ರ 5-6 ಮಕ್ಕಳು ಕೊಟ್ಟ ಹೌದು ಭಾರಿ ಸಂಸಾರ ನಡೆದಿತ್ತು ಅಟ್ರೊಳಗ ತಮ್ಮನ ಸಾಲಿನ ಮುಗಿತ್ತು ಹೌದು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಹೌದು ರೊಕ್ಕ ಕೇಳಿದ್ರು ಲಂಚ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ಕೆ ಬೀಳ್ತಾನ ಹೌದು ನಾನೇ ಕೂತು ನಮ್ಮ ಅಣ್ಣಗೆ ಹೆಂಗ ಹೈರಾಣಕ್ಕೆ ಹಾಕ್ಲಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಏನ್ ಹೇಳ್ತಾನ್ರಿ ನೋಡ್ರಿ ಇಷ್ಟು ರೊಕ್ಕ ಒಮ್ಮೆ ತಗೊಂಡು ಬಾ ಅಂದ್ರ ನಾ ಎಲ್ಲಿ ತಗೊಂಡು ಬರ್ಲಿ ಹೌದು ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ನಾನು ಊರಿಗೆ ಹೋಗಿ ಎಲ್ಲಾ ರೊಕ್ಕ ಗಾಳೆ ಮಾಡ್ಕೊಂಡು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಅಧಿಕಾರಿಗಳು ಯಾಕಾಗಲ್ಲ ಅಂದ್ರು ಹೌದು ಹಳ್ಳಿಗೆ ಬಂದ ರೊಕ್ಕದ ವಿಷಯ ಅಣ್ಣನ ಮುಂದೆ ಮಾತಾಡ್ಬೇಕತ್ತ ನಾ ಬಾಯಾಗಿನ ಮಾತು ಬರಲ್ಲ ಯಾವ ಹೌದು ಯಾಕ ತಾಯಿನೂ ಅವನೇ ಆಗಿದೆ ತಂದಿನೂ ಅವನೇ ಆಗಿದೆ ಬಂಧುನು ಅವನೇ ಆಗಿದೆ ಬಳಗನು ಅವನೇ ಆಗಿದೆ ಅಣ್ಣಗ್ ಬಿಟ್ರು ಬ್ಯಾರೆ ಪ್ರಪಂಚ ತಮ್ಮಗ್ ಗೊತ್ತಿದ್ದಿದ್ದಿಲ್ಲ ಇಲ್ಲ ಹೆಂಗ್ ನಾನು ಹೇಳಿ ಹೆಂಗ್ ನನ್ನ ಅಣ್ಣಗ ಹೈರಾಣಕ್ ಹಾಕ್ಲಿ ಅಂತ ಹೇಳಿ ತನ್ನ ಮನಸ್ಸಿನಾಗ ಇಟ್ಕಲಕತ್ತ ಕೊರಗಲಕತ್ತ ಮರಗಲಕತ್ತ ಅವಾಗ ಏನಾಯ್ತು ಅಂತ ಕೇಳಿದ್ರ ವಿಚಾರ ಮಾಡ್ತಾನ ತಮ್ಮ ಏನಂತ ಹಿಂಗೆ ನನ್ನ ಅಣ್ಣನ ಋಣದಾಗ ಕೂತು ನಾನು ಎಷ್ಟು ದಿವಸ ಊಟ ಮಾಡ್ಲಿ ಹೌದು ಅಣ್ಣ ಒಬ್ಬನೇ ಹೊಲದಾಗ ಹೈರಾಣ ಆಗ್ಲಕತ್ತಾನ ನಾನು ಸ್ವಲ್ಪ ಕೆಲಸ ಮಾಡಿದ್ರ ಅಣ್ಣಗ ಸ್ವಲ್ಪ ಹಗುರ ಆಗ್ತದ ಅಂತ ಹೇಳಿ ಹೊಲಕ್ ಹೋಗಿ ಅಣ್ಣ ಕೈಗೆ ಕೆಲಸ ಮಾಡ್ಲಕತ್ತ ಅಣ್ಣ ತನ್ನ ತಮ್ಮಗ ಏನಂತ್ರಿ ಏ ತಮ್ಮ ನಿನಗ್ ಹಿಂಗ ಕೆಲಸ ಮಾಡ್ಲಕ್ಕ ಸಾಲಿ ಕಲಿಸಿಲ್ವೋ ಹೌದು
ನೀ ನೌಕರಿ ಮಾಡ್ಕೋ ಮಾಡ್ಕೋ ನೀ ನೆಳ್ಳಾಗಿರ್ಬೇಕು ಅಂದಾಗಿ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ ಹಾ ನನಗ ಖುಷಿ ಆಗ್ತದ ಹೌದು ಅಲ್ಲಿ ನನಗನು ಖುಷಿ ಆಗಲ್ಲ ನಾ ಹಡದವ್ರಿಗೂ ಆತ್ಮಕ್ ಶಾಂತಿ ಸಿಗಲ್ಲ ತಮ್ಮ ತಮ್ಮ ನೀ ನೌಕರಿ ಮಾಡಕೋ ಹೋಗು ಅಂದ್ಕೊಳ್ಳಿ ಅವಾಗ ತಮ್ಮ ತಾನ ಏನತ್ರಿ ಅಣ್ಣ ಹಾ ನೀ ಖುಷಿ ಪಡೋ ಟೈಮ್ ಅವಾಗೆ ಬಂದಾದ ಬಂದಾದ ನೌಕರಿ ಆಗ್ಯದ ಅಣ್ಣ ಹೌದು ಒಂದೇ ವಿಷಯದೊಳಗ ನಾನು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಈ ವಿಷಯ ನಿನ್ನ ಮುಂದೆ ನಾ ಹೆಂಗ್ ಹೇಳಿ ನಿನಗೆ ಹೆಂಗ ಹೈರಾಣಕ್ ಹಾಕ್ಲಿ ಅಂತೇಳಿ ನನ್ನ ಮನಸ್ಸಿನಾಗ ಇಟ್ಕೊಂಡು ಕೊರಗಲ್ ಕತ್ನಿ ಅಂತ ಹೇಳ್ದ ಹೌದು ಹೇಳ್ದ ಅವಾಗ ಅಣ್ಣ ತಾನ ಏನತ್ರಿ ಏ ಕೊರಗಲಕ್ಕೆ ಇಲ್ಲೇನು ವಿಷಯ ಅದಾರೋ ಹೌದು ಹಡದವ್ರು ಅಂತೂ ಆಸ್ತಿ ಏನೂ ಇಲ್ಲ ಏನೂ ಇಲ್ಲ ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸಿನಿ ಒಂದು ಮನಿ ಗಳಿಸಿನಿ ನೌಕರಿ ಸಲುವಾಗಿ ಹೊಲ ಹೋಲಿ ಮನಿ ಹೋಲಿ ಊರು ತುಂಬ ಸಾಲ ಆಲಿಕ್ಕರೆ ನಿನಗ ನಾ ಹೈರಾಣ ಮಾಡಿಕೊಡಲ್ಲ ನಿನಗೆ ನೌಕರಿ ಮಾಡಿಸ್ನಿ ಅಂತೇಳಿ 15 ಎಕರೆ ಹೊಲ ಬ್ಯಾಂಕಿಗೆ ಮಾರ್ಟ್ ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ ರೊಕ್ಕ ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲು ಹಿಡಿಕತ್ತ ಹೌದು ಯಪ್ಪ ನೀವು ತಮಗ ನೌಕರಿ ಆಗ್ಯದ ಸಾಲ ಕೊಡ್ರಿ ಮುಂದೆ ನಾ ಬೆಳಿ ಮ್ಯಾಗ ತೀರಿಸ್ನಿ ಅಂತ ಹೇಳಿ ಊರನ್ನ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರುವಿಗೆ ತಮ್ಮಗ 35,000 ರೂಪಾಯಿ ಪಗಾರ ಬರ್ತಿತ್ತು ಹೌದು ಎಷ್ಟು ಬರ್ತಿತ್ತು 35,000 ಬರ್ತಿತ್ತು ಸಂಸಾರ ಬಾರಿ ನಡೆದಿತ್ತು ಒಂದ್ ದಿವಸ ಸಣ್ಣಿದ್ದವ ಹೊಲಕ್ ಹೊಂಟಿದ್ದ ಊರನ್ ಹಿರಿಯರ್ ಕರೆದು ಕೇಳ್ತಾರ ಏನಂತ ಹೇಳಿ ಏ ತಮ್ಮ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲೋ ಇಲ್ಲೋ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸದಿ ತಮ್ಮಗ ನೌಕರಿ ಮಾಡಿಸದಿ ನಿಮ್ಮಂತ ಮಕ್ಕಳು ಎಲ್ಲರೂ ಹೊಟ್ಟ್ಯಾಗ ಹುಟ್ಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೋತೀವೋ ತಮ್ಮ ಅಂತಂದ್ರು ಹೌದು ನಿಮ್ಮಂತವ್ರಿಂದ ಊರಿಗೆ ಕಿಮ್ಮತ್ತದ ಮನೆತನಕ ಕಿಮ್ಮತ್ತದ ಎಲ್ಲರಿಗೆ ಕಿಮ್ಮತ್ತದ ನಿಮ್ಮಂತ ಮಕ್ಕಳು ಎಲ್ಲರೂ ಹೊಟ್ಟ್ಯಾಗ ಹುಟ್ಟಬೇಕು ತಮ್ಮ ಅಂತ ಹೇಳಿ ಇನ್ನ ಒಂದು ಮಾತು ಹೇಳ್ತಾರ ಏನ್ ಮಾತಾ ನಿಂದು ಲಗ್ನ ಆಗ್ಯದ 5-6 ಮಕ್ಕಳು ಹುಟ್ಟ್ಯಾವ ನಿನ್ನ ತಮ್ಮನು ದೊಡ್ಡವಾಗ್ಯಾನ ನಿನ್ ತಮ್ಮಗ ನೌಕರಿ ಆಗ್ಯಾದ ಒಂದು ಲಗ್ನ ಮಾಡಿ ಬಿಡುವ ನಿನ್ನ ಭಾರಿ ಇಳ್ದಂಗ ಆಗ್ತದ ಹೇಳಿದ್ರು ಹೌದು ಅವಾಗ ಅವ್ರು ಹೇಳೋದನ್ನ ಕರೆಕ್ಟ್ ಅದ ಅಂತ ಹೇಳಿ ಅಣ್ಣ ತಿಳ್ಕೊಂಡು ಒಂದು ಹೆಣ್ಣ ತೆಗೆದು ತಮ್ಮಗ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದಳು ಹೌದು ನಡ್ಲಿಕ್ಕೆ ಮನೆಗೆ ಬಂದಳು ಲಗ್ನ ಆಗಿನ ಒಂದು ತಿಂಗಳನು ಆಗಿಲ್ಲ ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಳಕತ್ತು ಏನು ಬ್ಯಾರೆ ರೀಪ ಬ್ಯಾರೆ ಏನಂತ ಕೇಳಿದ್ರ ನಮ್ಮ ಭಾವರೇ ಹೊಲದೊಳಗ ದುಡಿತಾನ ಇನ್ಕಮ್ ಏನೂ ಇಲ್ಲ ಗಳಿಕಿ ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ ಹೌದು ಹೆಂಗರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರೆ ಆದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡಳು ತಮ್ಮನ ಹೆಂಡತಿ ಹೌದು ಆಸೆ ಮಾಡಿದ್ರೆ ಹೆಣ್ಮಗಳು ಆಸೆ ಮಾಡಿ ತಮ್ಮನ ಹೆಂಡತಿ ಗಂಡ ಕರೆದು ಹೇಳ್ತಾಳ ಏನತ್ತ ರೀ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ಮ ವೈನಿ ಕಿರಿಕಿರಿ ನಿಮ್ಮ ಅಣ್ಣನ ಮಕ್ಕಳ ಕಿರಿಕಿರಿ ಹೌದು ನನಗ ತಿಂಗಳದಾಗ ಸಾಕಾಗ್ಯಾದ್ರಿ ಹೌದು ನಿಮ್ಮ ಅಣ್ಣ ಬೇಕೇನ ನಾ ಬೇಕಂತೇಳಿ ಕೇಳಿದಳು ಹೌದಪ್ಪ ಹೌದು ಪುತ್ರ ಹೆಂಡತಿ ಎತ್ತಿದ ನಿತ್ರ ಹೆಂಡತಿ ಎತ್ತಿದ ಹೆಂಡತಿ ಸರಿ ಹಿಡ್ಕೊಂಡೆ ತಿರುಗಾಡ್ತಿದೆ ಹೆಂಡತಿ ಮಾತು ಕೇಳ್ತಾನ ಹೆಂಡತಿ ಮಾತು ಕೇಳತ್ತಾನ ಏನತ್ತ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನಿ ಖರೆ ನಿನಗೆ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿಗೆ ಹೌದು ಏನ್ ಹೇಳ್ದ ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಖರೆ ನಿನಗೆ ಬಿಡಲ್ಲ ಅಂತ ಹೇಳಿದ್ರಪ್ಪ ಅವ ಮೆಚ್ಚಬೇಕ ಅವನಿಗೆ ಗಣಸಗ ಸಾಲ ಮಾಡಿ ನೌಕರಿ ಮಾಡಿದ ಮರ್ತ ಹಳ್ಳಿಲಿ ಹಾಲು ಹಾಕಿದ ಮರ್ತ ಹೌದು ಎಲ್ಲ ಮರೆತು ಹೆಂಡತಿ ಗುಂಗನಾಗಿದ್ದಿರ್ತಕ್ಕಂಥ ತಮ್ಮ ಬಿಟ್ರ ಅಣ್ಣಿಗೆ ಬಿಡ್ತೀನಿ ಖರೆ ನಿನಗೆ ಬಿಡಲ್ಲ ಅಂದ ಕೂಡಲಿನ ತಮ್ಮನ ಹೆಂಡತಿ ಖುಷಿ ಆಯ್ತು ಹೌದು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಾ ಅಂದಳು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಬಲಿಯಕ್ಕೆ ಬಂದ ತಾನ ಏನತ್ರಿ ಅಣ್ಣ ಈ ಮನ್ಯಾಗ ಸಟ್ ನಡೆಯೋದಾಗೋದಿಲ್ಲ ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕ್ಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ ಅಣ್ಣ ಅಂತ ಹೇಳ್ದ ಹೌದು ಅವಾಗ ಅಣ್ಣ ತಾನ ಏನಂದ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದಿವಿ ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ ಹೌದು ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ ಲಗ್ನ ಆಗಿ ವರ್ಷನೂ ಆಗಿಲ್ಲ ತಿಂಗಳೇ ಆಗ್ಯಾದ ಈ ಸಮಯದೊಳಗ ನೀ ಬ್ಯಾರಿ ಆದ ಅಂದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ಮನಿ ಮರ್ಯಾದೆ ಹಾಳಾಗ್ತದ ತಮ್ಮ ಹೌದು ಸ್ವಲ್ಪ ದಿವಸ ಜೊಕ್ಕೊಂಡು ಹೋಗುನು ಅಂತ ಹೇಳ್ದ ಅವಾಗ ಅಣ್ಣನ ಮಾತಿಗೆ ತಮ್ಮ ತಾನ ಏನತ್ತ ಏ ಅಣ್ಣ ನೀನು ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡ ಅಂದ ಹೌದು ಏನಂದ ಎದಿ ಮ್ಯಾಗಿನ ಅಂಗಿ ಜಗ್ಗಿ ಹೊಡಕ್ಕಿಂತ ಮೊದಲು ಬ್ಯಾರಿ ಮಾಡಿ ಕೊಡು ಅಂತ ಹೇಳ್ದ ನಿನ್ನ ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡು ಅಂದ ಕೂಡಲೇ ಅಣ್ಣ ವಿಚಾರ ಮಾಡ್ತಾನ ಏನಂತ ಯಾವಾಗ ನನ್ನ ಅಣ್ಣ ನನ್ನ ತಮ್ಮ ಹಿಂಗಲಕತ್ತನಂದ ಬಳಕ ನಾನು ಬ್ಯಾರಿ ಮಾಡಿ ಕೊಡೋದೇ ಚಲೋ ಅಂತ ಹೇಳಿ ಅವಾಗ ತಮ್ಮಗತ್ತಾನ ಏನತ್ರಿ ತಮ್ಮ ನನ್ನ ಕೈಲಿ ಅಂತೂ ಬ್ಯಾರಿ ಮಾಡಿ ಕೊಡೋದಾಗಲ್ಲ ಆಗೋದಿಲ್ಲ 4 ಮಂದಿಗೆ ನೆರೆಸಿ ನಿನ್ನ ಪಾಲ ತಗೊಂಡು ನೀ ಬ್ಯಾರಿ ಆಗತ್ ಹೇಳ್ದ ಹೌದು ಹೇಳ್ದ 4 ಮಂದಿಗೆ ನೆರೆಸದು ತಮ್ಮ ಅಣ್ಣ ಗಳಿಸಿರ್ತಕ್ಕಂಥ 15 ಎಕರೆ ಹೊಲದೊಳಗ 7.5 ಎಕರೆ ಹೊಲ ತಗೊಂಡ ಒಂದ್ ಮನಿ ತಗೊಂಡ ಹೌದು ಬ್ಯಾರೆ ಆದ ಅಣ್ಣ ಇಲ್ಲಿ ಒಂದು ಸಣ್ಣ ತಪ್ಪು ಮಾಡ್ತಾನ ಏನು ಸಣ್ಣ ತಪ್ಪ್ರಿ ಬ್ಯಾಂಕಿನ ಸಾಲ ಊರನವ್ರ ಸಾಲ ಇವ ತನ್ನ ಕೊಳ್ಳಾಗಿ ಹಾಕೊಂಡ ಇವ 4 ಮಂದಿ ಒಳಗೆ ಹೇಳಿಲ್ಲ ಇವ
ಹೌದು ಹೇಳಿಲ್ಲ. ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ಆಗಿತ್ತು. ರೋಣಿ ಮಿರ್ಗ ಮಳಿ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಹಾ ಯವ್ವಾ ಹಾ ತಮ್ಮರೆ ಕೈ ಬಿಟ್ಟು ಹೋದ. ಹೌದಾ ನಿನಗ ನಂಬಿ ನಾ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ತಾಯಿ ಇದ್ರಂದ ಪಾರು ಮಾಡತ್ತೇಳಿ ನಮಸ್ಕಾರ ಮಾಡಿ ಬೀಜ ಬಿತ್ತದ. ಬೀಜ ನಾಡ್ತು. ಮುಂದೆ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ. ಬೆಳಿ ಎಲ್ಲ ನಡಬರಕ್ಕೆ ಒಣಗಿ ಹೋದು. ಹೌದು. ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು. ಊರನ ಸಾಲಗಾರ ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣ ಸಾಲಕ್ಕಂಜಿ ಹೊಲಾನ ಬಿಟ್ಟ ಮನಿನ ಬಿಟ್ಟ ತನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ. ಹುಚ್ಚಾಗಿ ಒಂದ್ ದಿವಸ ಛೀ ಅನಸ್ತು. ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಳಿ ಎಷ್ಟು ದಿವಸ ತಿರುಗಾಳಿ. ನಾ ಇದ್ದಿದ್ದು ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತೈತಂದ್ರ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟದ್ರಂದ್ರ ನನ್ನ ಮನಿ ಮರ್ಯಾದೆ ಏನ್ ಉಳಿತದ? ಇಷ್ಟು ದಿವಸ ಮಾಡಿದ ಏನ್ ಉಳಿತದ? ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು. ಪ್ರಪಂಚ ಗೆದ್ದಂದ್ರೇನು? ಸಾಯಾದ್ರಿ ಸೈಬೇಕಂದ. ಹೌದು. ಸತ್ರ ನಾನು ಬ್ಯಾರೆ ಊರಾಗ ಸೈಬಾರ್ದು. ನನ್ನೂರಾಗ ಸೈಬೇಕು. ನನ್ನ ಮನೆಗೆ ತಲೆ ಕೊಟ್ಟು ಸೈಬೇಕಂತ ಹೇಳಿ ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರತ್ತನ ತಮ್ಮ ಕಟ್ಟಿ ಮ್ಯಾಗ ಕೂತು ನ್ಯಾಯ ಮಾಡಕತ್ತಿದ್ದ. ಎಲ್ಲ ಅನುಕೂಲ ಇತ್ತು ತಮ್ಮಗ. ಎಲ್ಲ ಅನುಕೂಲ ಇತ್ತು. ಹೌದು. ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ. ಏನಂತ ಹೇಳಿ? ಏ ತಮ್ಮ, ಈ ವರ್ಷ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ. ಹೋದ ವರ್ಷದ ಸ್ವಲ್ಪ ಜ್ವಾಳ ಕಾಳು ಉಳ್ದಾವು. ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ ತಮ್ಮ. ಹೆಗ್ಗಣಿ ಎಣ್ಣಿ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಲ್ಕತ್ತ. ಹೌದು. ಕೈ ಒಡ್ಡಿ ಬೇಡ್ಕೊಲಕತ್ತ. ಮೈಯನ ಅಂಗಿ ಹರಿದಿದ್ದು. ಅಣ್ಣನ ರೂಪ ನೋಡಿ ತಮ್ಮಗ ಅಸಹ್ಯ ಆಗ್ಲಕತ್ತು, ನಾಚಿಕೆ ಬರ್ಲಕತ್ತು. ಅಭಿಮಾನದಿಂದ ಒಂದು ಮಾತು ಹೇಳ್ತಾನ. ಏನ ಮಾತ? ಅಣ್ಣ, ನೀ ದೊಡ್ಡವದಿಯೋ. ಹೌದು. ನೀ ದೊಡ್ಡವ ಅನ್ನೋದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಒಡತಿ. ಅಣ್ಣ, ನೀ ಕೈ ಒಡ್ಡದಾಗ ನಾ ರೊಕ್ಕ ಕೊಟ್ಟಂದ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ನಾ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಅಣ್ಣ, ನಿನಗ್ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣ್ಣ ಎಣ್ಣಿನೇ ಕೊಡ್ತೀನಿ ಅಂದ ತಮ್ಮಿದ್ದವ. ಹೌದು. ಓಡ್ಕೋತ ಗುರಕ್ ಹೋಗಿ ಹೆಗ್ಗಣ್ಣಿ ನಿತ್ತಂದ ಅಣ್ಣನ ಕೈಯ ಕೊಟ್ಟ. ಅಣ್ಣ ಕುಲುಕುಲು ನಗಲಕತ್ತ. ಸ್ವಂತ ನನ್ನ ತಮ್ಮನ ನನಗೆ ಇಸ ಕೊಟ್ಟಲ್ಲ. ಇಸ ಕೊಟ್ಟಲ್ಲ ತಿಳಿ ಇಸ ತಗೊಂಡ ಮನಿಗೆ ಬಂದ. ಮನಿಗೆ ಬರತ್ತನ ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು. ಅನ್ನ ಕುದಿಲಿಕತ್ತಿತ್ತು. ಹೌದು. ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕಲ್ಕತ್ತ. ಏನಂತೇಳಿ ಹಾಕ್ತಾನ ಅಂತ ಕೇಳಿದ್ರ, ಇವತ್ತು ಮಾತ್ರ ಊಟ ಭಾರಿ ಆಗ್ತದ ಹಾಕದ. ಹೌದು. ಎಂದೂ ಇರ್ಲಾರ್ದ ಊಟ ಇವತ್ತು ನಾವು ಮಾಡ್ತೀವಿ ಅಂತೇಳಿ ಹಾಕದ. ಹೆಂಡತಿ ಅಲ್ಲೇ ಇದ್ಳು. ಆ ಇಸ ಹಾಕದ್ ನೋಡಿ ಹೆಂಡತಿ ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ ಬೀಳಕತ್ತು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಹೌದಪ್ಪ. ಹೌದು. ಅವಾಗ ಮಕ್ಕಳು ಎದ್ದು ಕೇಳ್ತಾವ, ಏನಂತ? ಯವ್ವಾ, ಯಾಕೆ ಕಳ್ಳಕತ್ತಿದಿ? ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೀಯ ತಾಯಿ ಅಂದ ಕೂಡಲೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗತ್ತೊಯ್ದು ನೆಲ ತೊಯ್ಲಿಕತ್ತು. ಹೌದಪ್ಪ. ಹೌದು. ಅನ್ನ ಕುದಿತು. ಕುದ್ದಿರ್ತಕ್ಕಂತ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ಳು. ಮಕ್ಕಳಿಗೆ ಬಡಿಸ್ಬೇಕಂತೇಳ ತಾಯಿ ಕೈ ನಡಗಲಿಕ್ಕೆ ಚಾಲು ಮಾಡುದು. ಪಾಪ ಹೆತ್ತು ಕರಳ. ಭಗವಂತ, ಇಂತ ಯಾಳೆ ಯಾವ ತಾಯಿಗೂ ತರಬೇಡ. ನನ್ನ ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ. ನಾ ಯಾವ ಜನ್ಮದಾಗ ಏನ್ ಅನ್ಯಾಯ ಮಾಡೀನಿ, ನನಗೆ ಇಂಥ ಶಿಕ್ಷಣ ಯಾಕೆ ಕೊಟ್ಟಿ ಭಗವಂತ ಹೇಳಿ ಹೆಣ್ಮಗಳು ದುಃಖ ಮಾಡ್ಲಕತ್ರು. ಅವಾಗ ಗಂಡ ಹೇಳ್ತಾನ, ಏನ್ ಹೇಳ್ದ? ಸತಿ, ಗಟ್ಟಿ ಧೈರ್ಯ ಮಾಡು. ಹೌದು. ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕು. ಹೌದು. ನಮ್ಮ ಮಕ್ಕಳು ಮಂದಿಗೆ ವಜ್ಜೆ ಆಗ್ತಾವ, ಮಂದಿಗೆ ಭಾರ ಆಗ್ತಾವ. ನಮ್ಮ ಮಕ್ಕಳು ಮಂದಿಗೆ ಭಾರ ಆಗೋದು ಬೇಡ, ಮಂದಿಗೆ ವಜ್ಜೆ ಆಗೋದು ಬೇಡ. ನಮ್ಮ ಸಂಗಟ್ಟೆ ಕರ್ಕೊಂಡು ಹೋಗುನು ಸತ್ಯ ತಿಳಿ ಇವನು ಹೆಣ್ತಿ ತೆಕ್ಕಿಗೆ ಬಿದ್ದಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು. ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಮಕ್ಕಳಿಗೆ ಹಾಕಿದಳು. ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕಿಡಿ ಮರಿಯಾಗಿ ಮಧ್ಯಾಳಕತ್ತು ಮಕ್ಕಳು. ಹೌದು. ನೆಲ ಸಾಲಲಾಯ್ತು, ಅದ್ಯಾಳಕತ್ತು, ಗಾಡಿಗೆ ಹೈಲಿಕತ್ತು. ಮಕ್ಕಳ ಹೈರಾಣ ನಾವೇಲಿ ನೋಡೋಣ, ಮಕ್ಕಳ ತ್ರಾಸ ನಾವೇಲಿ ನೋಡೋಣ. ಅವ್ರಕ್ಕಿಂತ ಮೊದಲು ನಾವೇ ಕಣ್ಣು ಮುಚ್ಚಬೇಕು, ಅವ್ರಕ್ಕಿಂತ ಮೊದಲು ನಾವೇ ಸೈಬೇಕಂತ ಹೇಳಿ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ತಾಯಿ ತಂದೆ ಸತ್ತ ಮ್ಯಾಲ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು. ಮನಿ ತುಂಬಾ ಹೆಣ ಬಿದ್ದು ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಇಲ್ಲೇ ಮಗಲಾನ ಮನೆ ನಮ್ಮ ಕಾಕ ಹೇಳ್ಬೇಕಂತೇಳಿ ಟೈಮ್ ರಾತ್ರಿ ಬಾರ ಆಗ್ಯದ. ಕಾಕ ಕಾಕತ್ತದ ಕೂಸ ಬಾಯಿಲೆ ರಗತ ಜಿಗ್ಲಿಕತ್ತದ. ಹೌದು. ಕಾಕ ಅಂತ ರಗತ
ಬತ್ತು ಜಿಗಿಲಿಕತ್ತದ ಹಾ ಕಾಕನ ಮನಿ ಸನಿ ಮಾಡ್ಕೊಳಕತ್ತದ ಕಾಕನ ಮನಿ ಬತ್ತು ಬತ್ತು ಕಾಕನ ಮನಿ ಬಾಕಲು ಬಿಡಬೇಕತ್ತದ ಕೂಸಿನ ಕೈಯಾಗ ತ್ರಾಣಿಲ್ಲ ಕೂಸನು ಕಾಕನ ಹೊಸ್ತಲಕ್ಕೆ ತಲೆ ಕೊಟ್ಟು ಪ್ರಾಣ ಬಿಡ್ತು ಬಿಟ್ಟಿತು ಮುಂಜಾನೆದ ಕಾಕ ಬಾಕಲು ತೆಗದ ಹೌದು ಬಾಕಲು ತೆಗದ್ ನೋಡತ್ತನ ಅಣ್ಣನ ಮಗ ಹೊಸ್ತಲಕ್ಕೆ ತಲೆ ಕೊಟ್ಟು ಮಲ್ಕೊಂಡದತ್ತ ತಿಳ್ಕೊಂಡ ಹೌದು ಅಣ್ಣಗ ವೈನಿಗೆ ಬೈತಾನ ಏನಂತ ಹೇಳಿ ನಮ್ಮ ಅಣ್ಣ ನಮ್ಮ ಮೈನಿ ಎಷ್ಟು ಹುಚ್ಚದಾರೋ ಹೌದು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟನ ಮಕ್ಕಳ ಕಬರಿಲ್ ನೋಡತ್ತೇಳಿ ಎತ್ತು ಇದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತನ ಕೂಸು ಕಾಕನ ಕೈಯಾಗ ಹೆಡಕ್ ಹೋಗಿತ್ತು ಹೌದು ಹೌದು ಯಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ನನ್ನ ಹೊಸ್ತರಿಗೆ ತಲೆ ಕೊಟ್ಟು ಸತ್ತದ ಹೌದು ನಮ್ಮ ಅಣ್ಣ ನಮ್ಮ ವೈನಿ ಏನಾದ್ರೂ ತಿಳ್ಕೋಬಹುದು ಹೌದು ಮೊದಲು ಹೋಗಿ ನಮ್ಮ ಅಣ್ಣಗೆ ಹೇಳ್ಬೇಕಂತೇಳಿ ಅಣ್ಣ ಅಣ್ಣ ವೈನಿ ವೈನಿ ಅಂತೇಳಿ ಬಂದು ಮನ್ಯಾಗ ಹಣಿಕೆ ಹಾಕದ ಮನೆ ತುಂಬ ಹಣದ ರಾಶಿ ಬಿದ್ದಿದ್ದು ಹೆಗ್ಗಣ ಹಣ್ಣಿನೂ ಅಲ್ಲೇ ಬಿದ್ದಿತ್ತು ಹೌದಪ್ಪ ಹೌದು ಕೂಸಿಗೆ ಅಲ್ಲೇ ಇಳಿಸದ ಇಳಿಸದ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತ ಅಣ್ಣ ಎಂತ ಗಾತ್ ಮಾಡಿದ್ವು ಹೌದು ಎಂತ ಕರ್ಮದಾಗ ಹಾಕಿದ್ವು ಹಾ ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ಯಾಡಲಕತ್ತ ಹೌದು ಅಣ್ಣ ನೀ ಇರ್ಲಾರ್ದಿ ಈ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದಿ ಈ ಭೂಮಿ ಮ್ಯಾಲ ನಾ ಯಾಕಿರ್ರಿ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಹೌದು ಅಣ್ಣ ಹೆಣ್ಣು ನನಗ ನಿನಗ ದೂರ ಮಾಡ್ಯಾದ ಮಾಡ್ಯಾದ ಆ ಹೆಣ್ಣು ನನಗ ಬೇಡ ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕಂತ ಹೇಳಿ ಹಾ ಅಣ್ಣನ ಸಂಗಡ ತಮ್ಮ ಹೆಂಗ ಸೈತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ ಮುಕ್ತಾಯ ಆಗ್ತದ ಬರ್ಲಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದ ಹೋಗಿ ನಿಟ್ಟುಸ್ರ ಬಿಟ್ಟಾದರಿ ಮುಂಜಾನೆ ಹತ್ತು ತಮ್ಮ ಕೂಸಿನ ನೋಡ್ಯಾನ ಇಸೆಯಲ್ಲ ಏರ್ಯಾದರಿ ಅಣ್ಣ ಘಾತಾಯ್ತು ಅಂದಾನರಿ ನಾನೇ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ತಮ್ಮಿಟ್ಟು ಉಂಡಾನರಿ ನಾನೇ ಕೊಟ್ಟಿದ ವಿಷ ಮಕ್ಕಳ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ಕಾಕ ಇಟ್ಟು ಉಂಡಾನರಿ ನೂರವರು ಚೈದ್ರ ಆಗುದು ಒಂದೇ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಚೈದ್ರ ತಮ್ಮರು ಆಗುದು ಒಂದೇ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಅಫ್ಜಲಪುರದಾಗ ಭಾಗೋಡಿ ಸಿದ್ಧ ಬಂದು ಕುಂತನ ಗತಿಗೆ ಏರಿ ಜನ ಪೌಳ್ಯಾಗ ಉಂಡು ಉಳ್ಯಾಡಿ ಹೋಗ್ತದ ಕಿರಿಕಿರಿ ಭಕ್ತಿ ಲಡೋಳು ಬಡ್ದು ಭಂಡಾರ ಹಚ್ಚುಗೋರು ಗದ್ದಿಗೆ ಹಣ್ಣಿ ಊರಿ ದಿಸ ಎಲ್ಲ ಆಗ್ತದ ಸಕ್ಕರಿ ಸೊನ್ನದ ಶರಣೋಗ ಶಿಸಮಗಾಗ್ಯಾನರಿ ಪುಂಡು ನಾಡ ಮ್ಯಾಲ ಮೆರಸ್ಯಾನರಿ ಕಳ್ಯವಾಡ ಮರ ಬೆನಕನಳ್ಳಿ ಹಣಮೂಗ ಶಿಸುಮಗಾಗ್ಯಾನರಿ ಡೊಳ್ಳು ಬಡದು ನಾಡ ಮ್ಯಾಲ ಮೆರದಾನರಿ ಸಾಲ ಬಿಡವದೆಲ್ಲ ಹೋಗು ಪ್ರಾಣರೇ ಮನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೂರವರು ಚೈತ್ರ ತಮ್ಮರು ಆಗುದು ಒಂದೇ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ನೂರವರು ಚೈತ್ರ ತಮ್ಮರು ಆಗುದು ಒಂದೇ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಏ ನಾಗಣ ಸೂರ ಊರೊಳಗ ಲಕ್ಷ್ಮಿ ತಾಯಿ ಬಂದು ಕುಂತಳ ಗದಿಗೆ ಏರಿ ತಾಯಿಯ
ಪೌಳ್ಯಾಗ ಉಂಡು ಉಳ್ಯಾಡಿ ಹೋಗೋ ಹೋಗ್ತಾರ ಕಿರಿಕಿರಿ ಏ ಭಕ್ತಿಯಲ್ಲಿ ಡೊಳು ಬಳ್ದು ಭಂಡಾರ ಹಚ್ಚುಗೋರು ಗದ್ದಿಗೆ ಹಡಿವೋರಿ ಇಸೆಯೆಲ್ಲ ಆಗ್ತಾರ ಸಕ್ಕರಿ ಸಿಂಧಿಗೆ ಭೂತಾಳಿ ಸಣ್ಣದ ಶರಣೋಗ ಸಿದ್ಧವಾಗ ಆಗ್ಯಾನರಿ ಪುಂಡು ನಾಡ ಮ್ಯಾಲ ಮೆರ್ಸ್ಯಾನರಿ ಕಲ್ಯವಾಡ ಅಮರ ಜನಕ್ನಲ್ಲಿ ಹಣ ಮೂಗ ಸಿದ್ಧವಾಗ ಆಗ್ಯಾನರಿ ಹಾಲು ಗೆದ್ದು ನಾಡ ಮ್ಯಾಲ ಮೆರದಾನರಿ